ಮಣ್ಣಿನ ಮಗಳಾಗಿ ದುಡುತ್ತಿರುವ ನನ್ನ ಗಂಡ ಹಾಗೂ ಮೈದುನರಿಗೆ ಒಳ್ಳೆ ಶಕ್ತಿ ಕೊಟ್ಟು ಕಾಪಾಡೆಂದು ನಾನು ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಮ್ಮ. ಇದೇನಿದು ಕಾವೇರಿ? ನೀ ಆರತಿ ಎತ್ತಿ ಬೆಳಗಿದರೆ ಈ ರೈತನಿಗೆ ತಗುಲಿದ ಕೊತ್ತು ನಿವಾರಿಸಬಹುದೇ ಆ ನಿಮ್ಮ ದೇವತೆ? ಇಲ್ಲ ಕಾವೇರಿ, ಇಲ್ಲ. ಸ್ವಾಮಿ, ಈ ನಿಮ್ಮ ಮಾತು, ಆ ತಾಯಿ ಮೇಲೆ ನಿಮ್ಗೆ ಇಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಇಡಲೇಬೇಕು. ಹೊಟ್ಟಿಗೆ ಹಿಟ್ಟಿಲ್ಲದೆ ಸುಡುವ ಈ ಬಿಸಿಲಿನಲ್ಲಿ ಹೊಟ್ಟೆಗೆ ಬಟ್ಟಿಕೊಂಡು ದುಡಿಯುವ ಈ ರೈತನ ಕೂಗಿಕೆ ಆ ಮೇಘರಾಜನನ್ನು ಈ ಧರೆಗೆ ಸುರಿಸುತ್ತಾಳೆಯೇ ಈ ನಿನ್ನ ದೇವತೆ? ಇಲ್ಲ ಕಾವೇರಿ, ಇಲ್ಲ. ಅಲ್ಲಿ ಇಲ್ಲಿ ಸಾಲವನ್ನು ಮಾಡಿ ಕಂಡವರ ಹತ್ತಿರ ಹಣವನ್ನು ತೆಗೆದುಕೊಂಡು ಬಂದು ಆ ಬೆಳೆಯನ್ನು ಬೆಳೆಯಲಿಲ್ಲವೆಂದರೆ ರೈತ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ. ಈ ರೈತನ ಆತ್ಮಹತ್ಯೆಯನ್ನು ತಡೆಗಟ್ಟುತ್ತಾಳೆ ಈ ನಿಮ್ಮ ದೇವತೆ? ಇಲ್ಲ ಕಾವೇರಿ, ಇಲ್ಲ. ಕಣ್ಣು ಮುಚ್ಚಿಕೊಂಡು ಕುಳಿತಿರುವ ಈ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ? ಕರುಣೆ ಎಲ್ಲಿಂದ ಬರಬೇಕು? ಈ ತಾಯಿಯ ಬಗ್ಗೆ ಅಪಶಕನದ ಮಾತನಾಡಬೇಡಿ. ಆ ತಾಯಿ ಬಗ್ಗೆ ಮಾತನಾಡಿದ್ರೆ ನಾವು ಹುಚ್ಚರಾಗುವುದರಲ್ಲಿ ಸಂದೇಹವೇ ಇಲ್ಲ. ಅದನ್ನೆಲ್ಲ ತೆಗೆದುಹಾಕಿ ಮೊದಲು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಆಯಿತು ಬನ್ನಿ, ನಿನ್ನಿಷ್ಟದಂತೆ ಆಗಲಿ. ಈ ತಾಯಿಯನ್ನೇ ನಂಬಿದ ಈ ಬಡವನ ಬಾಳನೌಕೆ ಸುಗಮವಾಗಿ ಸಾಗುತ್ತದೆ ಎಂದರೆ ಸಾಗಲಿ ಬಿಡು ಕಾವೇರಿ. ಸ್ವಾಮಿ, ಆ ತಾಯಿ ನಂಬಿದ್ರೆ ನಮ್ಮ ಬಾಳು ಬಂಗಾರ ಆಗೋದ್ರಲ್ಲಿ ಸಂದೇಹವಿಲ್ಲ. ಹೌದು, ಬಾಳ ತೋಟಕ್ಕೆ ಹೋಗಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದವರು ನೀವು. ಆದ್ರೆ ಇಷ್ಟೊಂದು ಲೇಟಾಗಿ ಬಂದಿದ್ರಲ್ಲ, ಯಾಕೆ? ಏ ಮಳ್ಳಿ, ಇವತ್ತು ನಮ್ಮ ಗ್ರಾಮ ದೇವರಾದ ಶಿವಲಿಂಗೇಶ್ವರ ಜಾತ್ರೆ ಅಲ್ವಾ? ಅದಕ್ಕೆ ಹೊಲದಿಂದ ಬರುವಂತ ಸಮಯದಲ್ಲಿ ನಾನು ಜಾತ್ರೆಯನ್ನು ಮುಗಿಸಿಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕಣೆ. ಏನ್ರಿದು, ನೀವು ಒಬ್ಬರೇ ಹೋಗಿ ಜಾತ್ರೆ ಮಾಡಿ ಬಂದ್ರಲ್ಲ, ಬರುವಾಗ ನನಗೇನು ಗಿಫ್ಟ್ ತರಲಿಲ್ವೇ ನೀವು? ನಿನಗೆ ಒಳ್ಳೆ ಗಿಫ್ಟೇ ತಂದಿದ್ದೇನೆ ಕಾವೇರಿ. ಏನ್ರಿ, ನೀವು ನನಗೆ ಗಿಫ್ಟ್ ತಂದಿದ್ರಾ? ಹೇಳಿ ನೋಡೋಣ. ಹಾಗೆ ಸುಮ್ಮನೆ ಕೊಡೋದಕ್ಕೆ ಬರೋದಿಲ್ಲ ನನ್ನ ರಾಣಿ. ನಿನ್ನ ಕಣ್ಣನ್ನು ಮುಚ್ಚಿಕೊಂಡು ನಿನ್ನ ಬಲಗೆಯನ್ನು ಮುಂದೆ ಮಾಡಿದರೆ ಮಾತ್ರ ನಾನು ನಿನಗೆ ಗಿಫ್ಟ್ ಕೊಡುವೆ. ಹಾಗೆ ಆಗಲಿ, ನಿಮ್ಮ ಮಾತಿನಂತೆ ಹಾಗೆ ಆಗಲಿ. ನಾನು ಕಣ್ಣು ಮುಚ್ತೀನಿ, ಬೇಗ ಕೊಡ್ಬೇಕು ನೀವು. ಆಯ್ತು ಕಣೆ. ಸಣ್ಣ ಮಕ್ಕಳ ತರ ಹುಡುಗಾಟ ಆಡ್ತಿರಲ್ಲ, ಹೋಗಿಪ್ಪ, ನನ್ಗೇನು ಆಸೆ ಆಗುತ್ತೆ.